ನಮಸ್ಕಾರ. ನಾನು ನಿಮ್ಮ ಎಲ್.ಜಿ.1 KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಾವಿವತ್ತು ದಿನಾಂಕ 9/6/2025 ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿದ್ದೀವಿ. ತುರುವೇಕೆರೆಯ ಪೊಲೀಸ್ ಠಾಣೆ ನೀವು ನೋಡ್ತಾ ಇರ್ಬೋದು. ಇದು ತುರುವೇಕೆರೆ ಪೊಲೀಸ್ ಠಾಣೆ. ಕಳೆದ 1 ವಾರಗಳ ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಒಬ್ಬ ಅಪರಾಧಿ ಹತ್ರ ಏನು ಅವನಿಗೆ ಶಿಕ್ಷೆಗೆ ಒಳಗಾಗಿರುವಂಥ ಒಬ್ಬ ಅಪರಾಧಿ ಹತ್ರ ಮೊಬೈಲ್ನ ಈಸ್ಕೊಂಡು ಅವನ ಮೊಬೈಲ್ನಲ್ಲಿದ್ದಂತಹ 95,000 ರೂಪಾಯಿಗಳನ್ನು ಏನು ಗೇಮ್ ಆಡೋದಕ್ಕೆ ಅಂದರೆ ಸ್ಕಿಲ್ ಗೇಮ್ ಅಂದರೆ ಏನಂತಾರೆ, ಜೂಜು, ಆನ್ಲೈನಲ್ಲಿ ಗ್ಯಾಮ್ಲಿಂಗ್ ಆಡೋದಕ್ಕೆ ಬಳಸ್ಕೊಂಡು ಈ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗ್ಯಾಮ್ಲಿಂಗ್ ಆಡಿರುವಂತಹ ಕಾರಣ ಪೊಲೀಸ್ ಇಲಾಖೆಯಲ್ಲಿ ಒಂದು ತನಿಖೆ ನಡೆದು, ಹೌದು ಈತ ತಪ್ಪಿತಸ್ಥ, ಇವನು ಈ ರೀತಿಯಾಗಿ 95,000 ಯಾರು ಅಪರಾಧಿ ಕೈಲಿದ್ದಂಥ ಮೊಬೈಲ್ನಿಂದ ಬಳಸ್ಕೊಂಡು ಜೂಜನ್ನು ಆಡಿದ್ದಾನೆ ಅಂತ ಪ್ರೂವ್ ಆಗಿದೆ, ಮೇಲ್ನೋಟಕ್ಕೆ ಪ್ರೂವ್ ಆಗಿದೆ. ಹಾಗಾಗಿ ಇವನನ್ನು ಅಮಾನತನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ತುಮಕೂರಿನ SP ಈತ ಸಂಗಪ್ಪ ಮೇಟಿಯನ್ನು ಇಲ್ಲಿ ತುರುವೇಕೆರೆಯ ಪೊಲೀಸ್ ಠಾಣೆಯಲ್ಲಿ ಲ್ಯಾಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಒಬ್ಬ ಸಬ್ ಇನ್ಸ್ಪೆಕ್ಟರನ್ನು ಈ ಕಾರಣದಿಂದಾಗಿ ಅಮಾನತುಗೊಳಿಸಲಾಗಿದೆ. ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಈ ರೀತಿಯಾದಂತಹ ಒಂದು ವಿನೂತನವಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳು ಯಾರ್ಯಾರು ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಅವ್ರನ್ನ ತಪ್ಪಿತಸ್ಥರು ಅಂತ ಅವ್ರಿಗೆ ಶಿಕ್ಷೆ ಆಗುತ್ತೆ ಮತ್ತು ಲೋಕಾಯುಕ್ತಕ್ಕೆ ದಾಳಿಗೆ ಒಳಗಾಗ್ತಾರೆ, ಅಂತಹ ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ಗುರುತಿಸಿ ಅವ್ರಿಗೆ ಈ ರೀತಿಯಾದಂತಹ ಒಂದು ಸಾರ್ವಜನಿಕ ಸನ್ಮಾನವನ್ನು ಮಾಡುವ ಮೂಲಕ ರಾಜ್ಯದ ಜನರಿಗೆ ಇವರ ಗುಣಗಾನವನ್ನು, ಇವರು ಮಾಡಿರುವಂತಹ ಏನು ಸೇವೆ, ಆ ಸೇವೆಯನ್ನು ರಾಜ್ಯದ ಜನರಿಗೆ ತಿಳಿಸುವಂಥ ಪ್ರಯತ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಸಂಗಪ್ಪ ಮೇಟಿ ಬಹುತೇಕ ಇಲ್ಲಿನ ತುರುವೇಕೆರೆಯ ಜನತೆಗೆ ಎಷ್ಟರ ಮಟ್ಟಿಗೆ ಕಿರುಕುಳವನ್ನು ಕೊಟ್ಟಿರ್ಬೋದು, ಲಂಚದ ಆಸೆಗೆ ಕೈ ಒಡ್ಡಿರ್ಬೋದು. ಈ ರೀತಿಯಾಗಿ ಯಾರಾದರೂ ಈತನ ಮೇಲೆ ದೂರುಗಳಿದ್ರೆ ದಯಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಮನಕ್ಕೆ ತನ್ನಿ. ಈಗ ಏನು ಇವನು ಅಮಾನತಾಗಿದ್ದಾನೆ, ಕಾಯಂ ಆಗಿ ಮನೆಯಲ್ಲೇ ಇರಬೇಕು, ಸೇವೆಯಿಂದಲೇ ವಜಾ ಆಗಬೇಕು. ಆ ರೀತಿಯಾದಂಥ ಕೆಲಸವನ್ನು ನಾವೆಲ್ಲ ಸೇರಿ ಪ್ರಯತ್ನ ಪಟ್ಟು ಮಾಡಿಸೋಣ. ಇದು ಬರೀ ಅಮಾನತುಗಳಿಗಾಗಿ 3 ದಿನ 6 ದಿನ 6 ತಿಂಗಳು 3 ತಿಂಗಳು ಮನೆಯಲ್ಲಿದ್ದು ಸರ್ಕಾರ ಏನು ಸಂಬಳ ಕೊಡ್ತಾ ಇರುತ್ತೆ, ಇವ್ರಿಗೆ ಅರ್ಧ ಸಂಬಳ ಕೊಡುತ್ತೆ. ಇವ್ರು ಅಮಾನತಾದ್ರೂ ಇವ್ರಿಗೆ ಅರ್ಧ ಸಂಬಳವನ್ನು ಕೊಡ್ತಾ ಇರುತ್ತೆ. ಅದು ನಿಲ್ಲಬೇಕು. ಇಂಥ ಅವಿವೇಕಿಗಳು ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾದಂಥ ಸೇವೆಯನ್ನು ಮಾಡಬಾರ್ದು. ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾದಂಥ ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರವನ್ನು ಬರ್ತಾ ಇರೋರ ಸಂಖ್ಯೆ ದಿನೇ ಹೆಚ್ಚುತ್ತಾ ಇದೆ. ಇವನೆಂಥ ಅಜ್ಞಾನಿ, ಅವಿವೇಕಿ ಇರಬೇಕು. ಒಬ್ಬ ಅಪರಾಧಿಯ ಕೈಯಲ್ಲಿರುವಂಥ ಮೊಬೈಲನ್ನು ಇಸ್ಕೊಂಡು ಅವನದೇ ಮೊಬೈಲ್ನಲ್ಲಿ ಜೂಜಾಡುವ ಮೂಲಕ ಅಂದರೆ ಸಮಾಜಕ್ಕೆ ಏನು ತಿಳಿಸ್ತಾನೆ? 95,000 ಆ ಜೂಜಲ್ಲಿ ವರ್ಗಾವಣೆ ಮಾಡಿಕೊಂಡು ಜೂಜಾಡಿರುವಂತಹ ಭ್ರಷ್ಟ ಇವನು. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈತನಿಗೆ ಒಂದು ಸಾರ್ವಜನಿಕವಾದಂತಹ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ತಾಲೂಕಿನಲ್ಲಿ ಏನು ತುರುವೇಕೆರೆ ತಾಲೂಕಿನಲ್ಲಿ ಚೆನ್ನೈ ಅವರು, ತುಮಕೂರು ಜಿಲ್ಲೆಯ KRS ಪಕ್ಷದ ಅಧ್ಯಕ್ಷರಾದಂತಹ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಈ ರೀತಿಯಾದಂತಹ ಒಂದು ಸನ್ಮಾನ ಮಾಡುವ ಮೂಲಕ ತುರುವೇಕೆರೆಯ ಮಹಾಜನತೆಯಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಬರೀ ಪೊಲೀಸ್ ಇಲಾಖೆ ಅಂತಲ್ಲ, ಯಾವ್ದಾದ್ರು ಒಬ್ಬ ಭ್ರಷ್ಟ ಅಧಿಕಾರಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ದಯಮಾಡಿ KRS ಪಕ್ಷದ ಗಮನಕ್ಕೆ ತನ್ನಿ. ಆ ಭ್ರಷ್ಟನಿಗೆ ಈ ರೀತಿಯಾದಂಥ ಸನ್ಮಾನ ಮಾಡುವ ಮೂಲಕ ತಾಲೂಕಿನಲ್ಲಿ ಮುಂದೆ ಅವನು ಭ್ರಷ್ಟಾಚಾರ ಮಾಡೋದಕ್ಕೆ ಕೈ ಚಾಚಬಾರ್ದು. ಆ ರೀತಿಯಾಗಿ ಒಂದು ಅವಮಾನವನ್ನು ಮಾಡೋಣ ಅಂತ ಹೇಳಿ ತಮ್ಮನ್ನೆಲ್ಲ ಒಂದು ಕಳಕಳಿಯಿಂದ ಮನವಿ ಮಾಡ್ತೀನಿ.